ಕರ್ನಾಟಕಕ್ಕೆ ಬರಬೇಕಾಗಿದ್ದ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಭೇಟಿ ಯಾಕೆ ಮುಂದೂಡಲಾಯಿತು? ಡಿ.ಕೆ. ಶಿವಕುಮಾರ್ ಹೇಳಿದ ಈ ಸಮಯದಲ್ಲಿ ಭೇಟಿ ಸೂಕ್ತವಲ್ಲ ಎಂಬ ಮಾತಿನ ಹಿಂದಿನ ಅರ್ಥವೇನು? ಇದು ಕೇವಲ ಒಂದು ಭೇಟಿ ಮುಂದೂಡಿಕೆ ಅಥವಾ ಕಾವೇರಿ ನೀರಿನ ಹೋರಾಟದಲ್ಲಿ ಹೊಸ ರಾಜಕೀಯ ಅಧ್ಯಾಯವೇ? ಈ ಬೆಳವಣಿಗೆಗೆ ಕರ್ನಾಟಕದ ರೈತರಿಗೆ, ತಮಿಳುನಾಡಿನ ಮತ್ತು ಎರಡು ರಾಜ್ಯಗಳ ರಾಜಕೀಯದ ಮೇಲೆ ಯಾವ ಪರಿಣಾಮ ಬೀರಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇತ್ತೀಚೆಗೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಸಂಬಂಧದ ಬಗ್ಗೆ ಒಂದು ದೊಡ್ಡ ರಾಜಕೀಯ ಚರ್ಚೆ ಆರಂಭವಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕರ್ನಾಟಕಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದ್ದರೂ ಆ ಭೇಟಿ ಸದ್ಯಕ್ಕೆ ಮುಂದೂಡಲಾಗಿದೆ. ಈ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಂದು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಅವರು ಹೇಳಿರುವುದು, ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ಈಗ ಭೇಟಿ ಮತ್ತು ಚರ್ಚೆ ಸೂಕ್ತ ಸಮಯವಲ್ಲ. ಈ ಒಂದು ಹೇಳಿಕೆ ದೇಶದ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವಿಜಯ್ ಅವರ ಭೇಟಿ ಯಾಕೆ ಚರ್ಚೆಗೆ ಕಾರಣವಾಯಿತು? ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ನದಿ ನೀರಿನ ಹಂಚಿಕೆ ಹಲವು ದಶಕಗಳಿಂದ ವಿವಾದದ ವಿಷಯವಾಗಿದೆ. ಮಳೆ ಕಡಿಮೆಯಾದಾಗ ಅಥವಾ ಜಲಾಶಯಗಳಲ್ಲಿ ನೀರಿನ ಮಟ್ಟ ಇಳಿದಾಗ ಈ ವಿವಾದ ಮತ್ತಷ್ಟು ತೀವ್ರಗೊಳ್ಳುತ್ತದೆ. ಇಂತಹ ಸಮಯದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಭೇಟಿ ನೀಡಿದರೆ ಅದು ರಾಜಕೀಯವಾಗಿ ಹಲವು ರೀತಿಯ ಅರ್ಥವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಏನು ಹೇಳಿದರು? ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿ.ಕೆ. ಶಿವಕುಮಾರ್ ರಾಜ್ಯದ ಹಿತಾಸಕ್ತಿ ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗ ಕಾವೇರಿ ವಿಚಾರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ರಾಜಕೀಯ ಭೇಟಿ ಅಥವಾ ಸಾರ್ವಜನಿಕ ಸಭೆ ನಡೆಸುವುದು ಸರಿಯಾದ ಸಂದೇಶ ನೀಡುವುದಿಲ್ಲ ಅಂತ ಹೇಳಿದರು. ಅವರು ಯಾವುದೇ ವೈಯಕ್ತಿಕ ವಿರೋಧವಿಲ್ಲ ಅಂತಲೂ ಸ್ಪಷ್ಟಪಡಿಸಿದರು. ಇನ್ನು ಕಾವೇರಿ ವಿವಾದದ ಹಿನ್ನೆಲೆ ಏನು ಅಂತ ನೋಡಿದಾಗ, ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ನಂತರ ಅದು ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಹರಿದು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಈ ನದಿಯ ನೀರಿನ ಮೇಲೆ ಎರಡು ರಾಜ್ಯಗಳ ಲಕ್ಷಾಂತರ ರೈತರು ಅವಲಂಬಿತರಾಗಿದ್ದಾರೆ. ಅದರ ಕಾರಣ ಕಾವೇರಿ ನೀರಿನ ಹಂಚಿಕೆಯು ಹಲವು ವರ್ಷಗಳಿಂದ ವಿವಾದಕ್ಕೆ ಕಾರಣವಾಗಿದೆ. ಬ್ರಿಟಿಷರ ಕಾಲದಲ್ಲಿ ಮಾಡಿಕೊಂಡ ಈ ಒಪ್ಪಂದಗಳ ಬಗ್ಗೆ ಎರಡು ರಾಜ್ಯಗಳು ವಿಭಿನ್ನ ಅಭಿಪ್ರಾಯ ಹೊಂದಿದೆ. ರಾಜ್ಯ ಪುನರ್ರಚನೆ ನಂತರವೂ ಈ ವಿವಾದ ಮುಂದುವರೆದಿದೆ. ಸುಪ್ರೀಂ ಕೋರ್ಟ್ ಮತ್ತು ಕಾವೇರಿ ಪ್ರಾಧಿಕಾರ ಕಾವೇರಿ ವಿವಾದವನ್ನು ಬಗೆಹರಿಸಲು ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ರಚಿಸಲಾಯಿತು. ನಂತರ ಸುಪ್ರೀಂ ಕೋರ್ಟ್ ಕೂಡ ಹಲವು ಮಹತ್ವದ ತೀರ್ಪುಗಳನ್ನು ನೀಡಿತ್ತು. ಇಂದು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನಿಯಂತ್ರಣ ಸಮಿತಿ ನೀರಿನ ಬಿಡುಗಡೆ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳುತ್ತವೆ. ಆದರೆ ಮಳೆ ಕೊರತೆ ಉಂಟಾದಾಗ ನೀರು ಬಿಡುವ ವಿಚಾರದಲ್ಲಿ ಮತ್ತೆ ರಾಜಕೀಯ ಮತ್ತು ರೈತರ ಪ್ರತಿಭಟನೆಗಳು ಆರಂಭವಾಗುತ್ತದೆ. ಇನ್ನು ಕರ್ನಾಟಕದ ನಿಲುವೇನು? ಕರ್ನಾಟಕದ ವಾದವೇನೆಂದರೆ, ಮೊದಲು ರಾಜ್ಯದ ಕುಡಿಯುವ ನೀರು ಮತ್ತು ರೈತರ ಅಗತ್ಯ ಪೂರೈಸಬೇಕು. ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದಾಗ ಮಾತ್ರ ಬೇರೆ ರಾಜ್ಯಕ್ಕೆ ನೀರು ಬಿಡಬೇಕು. ಮಳೆ ಕಡಿಮೆಯಾದಾಗ ರಾಜ್ಯದ ಜನರ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಬೇಕೆಂಬುದು ಕರ್ನಾಟಕದ ನಿಲುವು. ಇನ್ನು ತಮಿಳುನಾಡಿನ ನಿಲುವು, ಅವರು ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಕಾವೇರಿ ಪ್ರಾಧಿಕಾರದ ನಿರ್ದೇಶನದಂತೆ ನೀರು ಬಿಡುಗಡೆ ಆಗಲೇಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಏಕೆಂದರೆ ಕೆಲವು ಭಾಗಗಳ ಕೃಷಿ ಸಂಪೂರ್ಣವಾಗಿ ಕಾವೇರಿ ನೀರಿನ ಮೇಲೆ ಅವಲಂಬಿತವಾಗಿದೆ. ಮುಂದೇನು? ವಿಜಯ್ ಅವರ ಭೇಟಿ ಮುಂದೂಡಲಾಗಿದೆ ಅಷ್ಟೇ ಹೊರತು ರದ್ದು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಎರಡು ರಾಜ್ಯಗಳ ನಡುವೆ ಅಧಿಕಾರ ಮಟ್ಟದಲ್ಲಿ ಅಥವಾ ರಾಜಕೀಯ ಮಟ್ಟದಲ್ಲಿ ಮತ್ತೆ ಮಾತುಕತೆ ನಡೆಯುವ ಸಾಧ್ಯತೆಯೂ ಇದೆ.